ನಮಸ್ತೆ ರೈತ ಬಂದವರೇ, ನಾನು ಅಕ್ಷತಾ MSc ಹಾರ್ಟಿಕಲ್ಚರ್ ಬಿಫಾರ್ಮ್ ಸಪ್ಲೈ ಚೈನ್ ಪ್ರೈವೇಟ್ ಲಿಮಿಟೆಡ್ ಅಲ್ಲಿ ಕೆಲಸ ಮಾಡ್ತಿದ್ದೀನಿ. ನಾವು 2025ನೇ ಸಾಲಿನಲ್ಲಿ ನಡೆದಿರುವಂತಹ ತೋಟಗಾರಿಕೆ ಮೇಳದಲ್ಲಿ ಬಿಫಾರ್ಮ್ ವತಿಯಿಂದ ನಾವು ಇಲ್ಲಿದ್ದೀವಿ ಮೇಡಮ್. ಮ್ಯಾಮ್, ನಮಗೆ ನಿಮ್ಮ ಉತ್ಪನ್ನಗಳು ಪರಿಚಯ ಮಾಡಿಕೊಡ್ತೀರಾ? ಮೇಡಮ್, ನಾವು ಇವತ್ತು ಹೆಚ್ಚಾಗಿ ನೋಡೋದಂದ್ರೆ ಶುಂಠಿ ಮತ್ತೆ ಅರಿಶಿಣದಲ್ಲಿ ಬರುವಂತಹ ರೈಸೋಮ್ ರಾಟ್ ಅಂತಂದ್ರೆ ಬೇರು ಕೊಳೆ ರೋಗ, ಇದ್ರ ಬಗ್ಗೆ ನಾವು ಮಾತಾಡೋಣ. ಅರಿಶಿನ ಮತ್ತೆ ಶುಂಠಿ ಬೆಳೆಯಲ್ಲಿ ಬರುವಂತಹ ಬೇರು ಕೊಳೆ ರೋಗನ ನಾವು ಸಿ ಟ್ರೀಟ್ಮೆಂಟ್ ಇಂದ ಕಡಿಮೆ ಮಾಡಬಹುದು. ಹೇಗಂತಂದ್ರೆ VMC ಮತ್ತೆ ಟ್ರೈಕೋಡರ್ಮಾನ ಬಿತ್ತನೆ ಮಾಡೋ ಮೊದಲು ಶುಂಠಿ ಮತ್ತೆ ಅರಿಶಿನದ ಬೇರುಗಳಿಗೆ ನಾವು ಅದನ್ನ ಟ್ರೀಟ್ಮೆಂಟ್ ಮಾಡ್ಬಿಟ್ಟು ಆಮೇಲೆ ಬಿತ್ತನೆ ಮಾಡೋದ್ರಿಂದ ನಾವು ಈ ಕೊಳೆ ರೋಗನ ಕಡಿಮೆ ಮಾಡಬಹುದು. ಶುಂಠಿಯ ಬೇರುಗಳ ಸಂಖ್ಯೆಯನ್ನ ನಾವು ಜಾಸ್ತಿ ಮಾಡೋದಕ್ಕೆ ಪ್ಲಾನ್ಜಿನಿ ಮತ್ತು ಬಯೋ NPKನ ತಿಂಗಳಿಗೊಮ್ಮೆ ಇಲ್ಲಾಂದ್ರೆ 45 ದಿನಕ್ಕೊಮ್ಮೆ ನಾವು ಬಳಸೋದ್ರಿಂದ ನಾವು ಅದರ ಮರಿಗಳ ಸಂಖ್ಯೆ ಮತ್ತು ಬೇರಿನ ಸಂಖ್ಯೆಯನ್ನ ಜಾಸ್ತಿ ಮಾಡಬಹುದು. ಇದರಿಂದ ನಾವು ಶುಂಠಿ ಮತ್ತು ಅರಿಶಿಣದ ಬೆಳೆಯಲ್ಲಿ ಉತ್ಪಾದನೆಯನ್ನ ಜಾಸ್ತಿ ಮಾಡ್ಕೊಳ್ಬಹುದು. ಇದಲ್ಲದೆ ನಾವು ಶುಂಠಿ ಕೊಳೆ ರೋಗ ಮತ್ತೆ ಅರಿಶಿಣದ ಕೊಳೆ ರೋಗನ ಕಡಿಮೆ ಮಾಡೋದಕ್ಕೆ VMC ಮತ್ತೆ ಟ್ರೈಕೋಡರ್ಮಾನ ಬಳಸೋದ್ರಿಂದ ನಾವು ಉತ್ಪಾದನೆಯನ್ನ ಹೆಚ್ಚು ಮಾಡಿಕೊಳ್ಳಬಹುದು. ಅರಿಶಿಣದ ಗಡ್ಡೆಯ ಗಾತ್ರ, ಬಣ್ಣ ಮತ್ತು ಹೊಳಪನ್ನು ಹೆಚ್ಚಿಸಲು PSP ಮತ್ತು KMB ಯನ್ನ ಬಳಸಿ. ಇದನ್ನ ಬಳಸೋದ್ರಿಂದ ನಾವು ಅರಿಶಿಣದಲ್ಲಿ ಬರುವಂತ ಕುರ್ಕುಮಿನ್ ಕಂಟೆಂಟ್ ಏನಿದೆಯಲ್ಲ ಅದನ್ನು ಕೂಡ ಜಾಸ್ತಿ ಮಾಡಬಹುದು. ಮತ್ತೆ ಶುಂಠಿಯಲ್ಲಿ ಬರುವಂತ ಜಿಂಜರಾಲ್ ಕಂಟೆಂಟ್ ಅನ್ನು ನಾವು ಬಿಫಾರ್ಮ್ ಸಂಸ್ಥೆಯ ಉತ್ಪನ್ನಗಳನ್ನು ಬಳಸಿ ಹೆಚ್ಚು ಮಾಡಿಕೊಳ್ಳಬಹುದು. ಬಿಫಾರ್ಮ್ ಸಂಸ್ಥೆಯಲ್ಲಿ ಸಿಗುವಂತ ಉತ್ಪನ್ನಗಳು ಯಾವ್ಯಾವ ಅಂತಂದ್ರೆ ಭೂರಕ್ಷ ಅಂತ ಒಂದು ಸಿಗುತ್ತೆ. ನೀವು ಕೊಟ್ಟಿಗೆ ಗೊಬ್ಬರ, ಕುರಿ ಗೊಬ್ಬರ, ಕೋಳಿ ಗೊಬ್ಬರ ಯಾವುದೇ ಕಾನ್ಸಂಟ್ರೇಟೆಡ್ ಮೆನ್ಯೂಸ್ ನ ನೀವು ಹಾಕೋತಾ ಇದ್ರೆ ಅದಕ್ಕೆ 10 kg ಭೂರಕ್ಷಾನ ನೀವು ಮಿಕ್ಸ್ ಮಾಡಿ ಹಾಕೊಳ್ಳೋದ್ರಿಂದ ನಿಮ್ಮ ಬೆಳೆಗೆ ರೋಗ ನಿರೋಧಕ ಕೀಟನಾಶಕ ಶಕ್ತಿಯನ್ನ ಹೆಚ್ಚಿಗೆ ಮಾಡುತ್ತದೆ. ಅದಾದ ನಂತರ ನಾವು ಬೆಳೆಗೆ ಗ್ರೋತ್ ಕಿಟ್ ಅಂತ ನಮ್ಮ ಹತ್ರ ಸಿಗುತ್ತೆ, ಬೆಳವಣಿಗೆಗೆ ಅಂತ ಪ್ಲಾನ್ಜಿನಿ ಮತ್ತೆ ಬಯೋ NPK ಕೊಡ್ತೀವಿ. ಇದನ್ನ ಬಳಸೋದ್ರಿಂದ ಏನಾಗುತ್ತೆ ಅಂತಂದ್ರೆ ನಮ್ಮ ಬೆಳೆಯ ಬಿಳಿ ಬೇರನ್ನ ಹೆಚ್ಚು ಮಾಡುದಲ್ದೆ ಎಲೆಯನ್ನ ಹಿಗ್ಗೋ ತರ ಮಾಡುತ್ತೆ, ಕಲರ್ ಬರುತ್ತೆ, ಮತ್ತೆ ಗಿಡಗಳ ಬೆಳವಣಿಗೆಯನ್ನ ಚೆನ್ನಾಗಿ ಮಾಡುತ್ತೆ. ನಾವು ಹೂವಿನ ಸಮಯದಲ್ಲಿ PSP, KMB ಮತ್ತೆ ಸಮುದ್ರಿಕ ಅಂತ ಕೊಡ್ತೀವಿ. ಇದು ಏನ್ ಮಾಡುತ್ತೆ ಅಂತಂದ್ರೆ ಗಿಡಗಳ ಹೂವಿನ ಸಂಖ್ಯೆ ಹೆಚ್ಚಿಗೆ ಆಗೋ ಹಾಗೆ ಮಾಡುತ್ತೆ, ಮತ್ತೆ ಕಾಯಿ ಕಟ್ಟೋದನ್ನು ಕೂಡ ಜಾಸ್ತಿ ಮಾಡುತ್ತೆ. ನಾವು ಹಣ್ಣಿನ ಸಮಯದಲ್ಲಿ PSP, KMB ನ ಬಳಸೋದ್ರ ಮೂಲಕ ನಾವು ನಮ್ಮ ಬೆಳೆಯ ಹಣ್ಣಿನ ಗಾತ್ರ, ಬಣ್ಣ, ಹೊಳಪನ್ನು ಕೂಡ ಹೆಚ್ಚಿಗೆ ಮಾಡಿಕೊಳ್ಳಬಹುದು. ಹೀಗೆ ನೀವು ನಿಮ್ಮ ಬೆಳೆಗೆ ಬಿಫಾರ್ಮ್ ಸಂಸ್ಥೆಯ ಉತ್ಪನ್ನಗಳನ್ನ ಬಳಸಿಕೊಂಡು ನಿಮ್ಮ ಬೆಳೆ ಉತ್ಪಾದನೆಯನ್ನ ಹೆಚ್ಚು ಮಾಡಿಕೊಳ್ಳಿ. ಬನ್ನಿ, ನಾವು ಇಂದು ಸಹಜವಾಗಿ, ಸುಲಭವಾಗಿ, ಲಾಭದಾಯಕವಾಗಿ ನಮ್ಮ ಬೆಳೆಯನ್ನ ಬೆಳೆಯೋಣ. ನಮಸ್ಕಾರ.